ಇನ್ನು ಬೆಳಗಾವಿಯಲ್ಲಿ ಅನೈತಿಕ ಸಂಬಂಧಕ್ಕೆ ವ್ಯಕ್ತಿಯ ಬರ್ಬರ ಕೊಲೆಯಾಗಿದೆ. ಬರೋಬ್ಬರಿ 16 ಬಾರಿ ಮಚ್ಚಿನಿಂದ ಕೊಚ್ಚಿ ಭೀಕರವಾಗಿ ಹತ್ಯೆ ಮಾಡಲಾಗಿದೆ. ಕೊಲೆ ಮಾಡಿ ಶವದ ಬೆನ್ನ ಮೇಲೆ ಕಾಲಿಟ್ಟು ಪೋಸ್ ಕೊಟ್ಟಂತಹ ಭೂಪ ಸವದತ್ತಿ ತಾಲೂಕಿನ ಹೂಲಿಕಟ್ಟಿ ಗ್ರಾಮದಲ್ಲಿ ನಡೆದಿರುವಂತಹ ದುಷ್ಕೃತ್ಯ. ಬಸಡೋಣಿ ಗ್ರಾಮದ ಬಸಪ್ಪ ಹೊಸಮನಿ ಕೊಲೆಯಾದಂತಹ ವ್ಯಕ್ತಿ ನಿನ್ನೆ ಸಂಜೆ ರಸ್ತೆ ಮಧ್ಯೆ ಅಡ್ಡಗಟ್ಟಿ ಹತ್ಯೆಗೈದ ಈರಯ್ಯ ಮಠಪತಿ ಬಳಿಕ ಪೊಲೀಸರಿಗೆ ಕರೆ ಮಾಡಿ ಕೊಲೆ ಮಾಡಿದ್ದಾಗಿ ಹೇಳಿಕೊಂಡಿದ್ದಾನೆ ಈರಯ್ಯ. ಪೊಲೀಸರು ಬರೋವರೆಗೂ ಶವದ ಬೆನ್ನ ಮೇಲೆ ಕಾಲಿಟ್ಟು ನಿಂತಿದ್ದಂತಹ ಹಂತಕ ಆರೋಪಿ ಈರಯ್ಯನನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ ಸವದತ್ತಿ ಠಾಣೆ ಪೊಲೀಸರು. ಈರಯ್ಯ ತಾಯಿ ಜೊತೆ ಓಡ್ ಹೋಗಿದ್ದಂತಹ ಕೊಲೆಯಾದಂತಹ ಬಸಪ್ಪ 10 ವರ್ಷದ ಹಿಂದೆ ಓಡ್ ಹೋಗಿ ಮತ್ತೆ ವಾಪಸ್ಸಾಗಿದ್ದಂತಹ ಬಸಪ್ಪ ಇದೇ ದ್ವೇಷದಲ್ಲಿ ಸಾರ್ವಜನಿಕವಾಗಿ ಹತ್ಯೆ ಮಾಡಿ ಅಟ್ಟಹಾಸವನ್ನ ಮೆರೆದಿದ್ದಾರೆ. ನೋಡಿ, ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಲ್ಲ, ಇವರೇ ಹತ್ಯೆಯಾಗಿರುವಂತಹ ವ್ಯಕ್ತಿ. ಹತ್ಯೆ ಮಾಡಿದಂತಹ ವ್ಯಕ್ತಿಯನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಆತನ ಮೈ ಮೇಲೆ ಯಾವ ರೀತಿಯಾಗಿ ರಕ್ತದ ಕಲೆಗಳು ಇದ್ದಾವೆ, ಮತ್ತೆ ಆತ ಯಾವ ರೀತಿಯಾಗಿ ದರ್ಪ ಮೆರೆದಿದ್ದಾನೆ. ಕೊಲೆ ಮಾಡಿ ಆತನ ಬೆನ್ನ ಮೇಲೆ ಕಾಲಿಟ್ಕೊಂಡು ದರ್ಪವನ್ನ ತೋರಿದ್ದಾನೆ. ಇತ್ತೀಚೆಗೆ ನಾವು ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ರೀತಿಯಾದಂತಹ ಒಂದು ವಿಡಿಯೋವನ್ನ ಗಮನಿಸಿದ್ವಿ. ಆ ವಿಡಿಯೋದಲ್ಲಿ ಮಹಿಳೆ ಇದ್ರು, ಪುರುಷನನ್ನ ಕೊಲೆ ಮಾಡಿ ಆತನ ಬೆನ್ನ ಮೇಲೆ ಕಾಲಿಟ್ಕೊಂಡು ದರ್ಪ ಮೆರೆದಿರೋದನ್ನ ಗಮನಿಸಿದ್ವಿ. ಇದೀಗ ಅನೈತಿಕ ಸಂಬಂಧಕ್ಕೆ ವ್ಯಕ್ತಿಯ ಬರ್ಬರ ಕೊಲೆಯಾಗಿದೆ. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರಾಜೇಶ್ ಹೂಗಾರ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರಾಜೇಶ್, ಈ ಒಂದು ಹತ್ಯೆಯನ್ನ ನೋಡ್ತಾ ಇದ್ರೆ ನಿಜಕ್ಕೂ ಭಯ ಆಗುತ್ತೆ. ಅಷ್ಟರ ಮಟ್ಟಿಗೆ ಆಗಿರುವಂತಹ ಕೊಲೆ ಇದು. ಸೊ ಬೆಳಗಾವಿಯ ಸವದತ್ತಿಯಲ್ಲಿ ನಡೆದಿರುವಂತಹ ಹತ್ಯೆ ಎಷ್ಟು ಭೀಕರವಾಗಿದೆ ಅಂತ ಅನ್ನೋದಕ್ಕೆ ನಾವು ಎಕ್ಸ್ಪ್ಲೈನ್ ಮಾಡೋ ಹಾಗೆ ಎಲ್ಲ ದೃಶ್ಯ ಹೇಳ್ತಾ ಇದೆ. ಯಾವ ಕಾರಣಕ್ಕೆ ಕೊಲೆ ಆಗಿರೋದು, ಯಾವಾಗ ಆಗಿರೋದು, ಸದ್ಯಕ್ಕೆ ಈಗ ಆತನನ್ನ ವಶಕ್ಕೆ ಪಡೆದುಕೊಂಡಿದ್ದಾರಾ ಅಂತ? ಎಸ್ ರಮ್ಯ, ಏನಂತಂದ್ರೆ ನಿನ್ನೆ ಸಾಯಂಕಾಲ ಸವದತ್ತಿ ತಾಲೂಕಿನ ಬಸಡೋಣಿ ಮತ್ತು ಹಾಗೂ ಹುಲಿಕಟ್ಟಿ ಮಾರ್ಗ ಮಧ್ಯೆ ಈ ಕೊಲೆ ನಡೆದಿರ್ತಕ್ಕಂಥದ್ದು. ಏನು ಕೊಲೆ ಮಾಡಿದಂತ ಈರಯ್ಯ ಮಠಪತಿ ಈತ ಏನಂತಂದ್ರೆ ಬಸಡೋಣಿ ಗ್ರಾಮದವನಾಗಿದ್ದಾನೆ. ಅದೇ ಗ್ರಾಮದ ಏನು ರೈಟ್, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡ್ತೀವಿ. ನೋಡಿ, ಕೊಲೆ ಮಾಡಿದ ನಂತರ ಶವದ ಮೇಲೆ ಈ ಕಾಲಿಟ್ಟು ಪೋಸ್ ಕೊಡ್ತಾರೆ ಅಂತಂದ್ರೆ ಕೊಲೆಗಾರನಲ್ಲಿ ಎಂತಹ ಕ್ರೌರ್ಯ ಇತ್ತು, ಎಂತಹ ವಿಕೃತಿ ಮನಸ್ಸಿತ್ತು. ಕೇವಲ ಸೇಡು ಇಷ್ಟರ ಮಟ್ಟಿಗೆ ಆತನನ್ನ ಕೊಲೆ ಮಾಡುವ ಹಂತಕ್ಕೆ ತಲುಪಿಸುತ್ತೆ ಅಂತಂದ್ರೆ ನಿಜಕ್ಕೂ ಈ ಥರ ಮನಸ್ಥಿತಿಯ ಬಗ್ಗೆ ನಾವು ಮಾತನಾಡೋ ಹಾಗೆ ಇಲ್ಲ. ಕೊಲೆ ಮಾಡೋದು ಮಾಡಿಬಿಟ್ಟು ಈಗ ಪೊಲೀಸ್ನವರಿಗೆ ಕರೆ ಮಾಡಿ ಈ ರೀತಿಯ ಕೊಲೆ ಮಾಡಿದ್ದೀನಿ ಅಂತ ಹೇಳಿದ್ದಾನೆ. 10 ವರ್ಷಗಳ ಹಿಂದಿನ ಘಟನೆಗೆ ಈಗ ಸೇಡನ್ನ ತೀರಿಸ್ಕೊಂಡಿದ್ದಾರೆ. ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ರಾಜೇಶ್ ಹೂಗಾರ್. ರಾಜೇಶ್, ಬಸಪ್ಪ ಹೊಸಮನಿ ಮತ್ತೆ ಆರೋಪಿಯ ತಾಯಿಯ ನಡುವಿನ ಸಂಬಂಧ ಈ ಕೊಲೆಗೆ ಕಾರಣ ಆಯ್ತಾ ಅಂತ? ಎಸ್, ನಿಜಕ್ಕೂ ರಮ್ಯ, ಅಂತಂದ್ರೆ ಕಳೆದ 2015ರಲ್ಲಿ ಆ ವೇಳೆಯಲ್ಲಿ ಬಸಪ್ಪ ಏನು ಕೊಲೆ ಆದ ವ್ಯಕ್ತಿ ಏನಿದ್ದಾನೆ ಈತ ಏನು ಈರಯ್ಯ ಮಠಪತಿಯ ತಾಯಿಯ ಜೊತೆ ಅಕ್ರಮವಾಗಿ ಸಂಬಂಧ ಇಟ್ಕೊಂಡಿರ್ತಾನೆ. ನಂತರ ಆ ಊರಿನಿಂದ ಕೂಡ ಓಡಿಸ್ಕೊಂಡು ಹೋಗಿರ್ತಾರೆ. ನಂತರ ವಾಪಸ್ಸು ಹಿರಿಯರ ಸಮ್ಮುಖದಲ್ಲಿ ಬಂದು ವಾಪಸ್ಸು ತಾಯಿಯನ್ನ ಬಿಟ್ಟು ಹೋಗಿರ್ತಕ್ಕಂಥದ್ದು. ನಂತರ ಈತ ಏನು ಬಸಪ್ಪ ಇದ್ದಾನೆ ಈತ ಮಹಾರಾಷ್ಟ್ರಕ್ಕೆ ಹೋಗಿರ್ತಾನೆ. ಈತ ಬರೋದನ್ನೇ ಈರಯ್ಯ ಕಾಯ್ತಾ ಇರ್ತಾನೆ. ಯಾಕಂತಂದ್ರೆ ಆತನ ಮೇಲೆ ಸಾಕಷ್ಟು ಹಗೆಯನ್ನ ಸಾಧಿಸ್ಕೊಂಡಿರ್ತಾನೆ. ಯಾವಾಗ ಊರಿಗೆ ಬರೋದನ್ನ ಕಾಯ್ತಿದ್ದಾನೆ. ಊರಿಗೆ ಬಂದು ಏನಂತಂದ್ರೆ ಈತ ಏನು ಬಸಪ್ಪ ಇದ್ದಾನೆ ಈತ ಊರಿನಲ್ಲಿ ಒಂದು ಮನೆಯನ್ನ ಕಟ್ಟಿಸಿರ್ತಾನೆ. ಆ ಮನೆಯ ಗೃಹ ಪ್ರವೇಶ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಊರಿಗೆ ವಾಪಸ್ ಆಗಿರ್ತಾನೆ. ವಾಪಸ್ ಆದ ಒಂದು ವಾರದಲ್ಲಿ ಏನಂತಂದ್ರೆ ಅವನ ಚಲವಣಗಳನ್ನು ಕೂಡ ಈರಯ್ಯ ಎಲ್ಲವನ್ನು ಕೂಡ ಅಬ್ಸರ್ವ್ ಮಾಡಿರ್ತಾನೆ. ನಂತರ ಈತ ಎಲ್ಲಿ ಹೋಗ್ತಾನೆ, ಹೇಗ್ ಬರ್ತಾನೆ ಅನ್ನೋ ನಿಟ್ಟಿನಲ್ಲಿ ಕಾದು ಕುಳಿತು ಏನು ಬಸಡೋಣಿ ಗ್ರಾಮದ ಹೊರವಲಯದಲ್ಲಿ ಈ ಕೃತ್ಯ ಮಾಡ್ತಕ್ಕಂಥದ್ದು. ಮತ್ತೆ ಅಲ್ಲದೆ ಕೃತ್ಯ ಮಾಡಿ ತಾನೇ ಏನಂತಂದ್ರೆ ಬಸಪ್ಪನ ಎದೆ ಮೇಲೆ ಕಾಲಿಟ್ಟು ಪೋಸ್ ಕೊಟ್ಟಿರ್ತಕ್ಕಂಥದ್ದು. ಸದ್ಯ ಈ ವಿಡಿಯೋಗಳು ಕೂಡ ವೈರಲ್ ಆಗಿರ್ತಕ್ಕಂಥದ್ದು. ಸದ್ಯ ತಾನೇ ಪೊಲೀಸ್ ಠಾಣೆ ಅಂದ್ರೆ ಸವದತ್ತಿ ಪೊಲೀಸರಿಗೆ ಫೋನ್ ಮಾಡಿ ನಾನು ಇಂಥ ವ್ಯಕ್ತಿಯನ್ನ ಕೊಲೆ ಮಾಡಿದ್ದೀನಿ, ನೀವು ಬರ್ರಿ ಅನ್ನೋ ಮಾತನ್ನು ಕೂಡ ಹೇಳ್ತಾನೆ. ನಂತರ ಸ್ಥಳಕ್ಕೆ ಪೊಲೀಸರು ಕೂಡ ಭೇಟಿ ನೀಡಿ ಆತನನ್ನ ವಶಕ್ಕೆ ಪಡೆಯುವಂತ ಕೆಲಸ ಕೂಡ ಮಾಡಿದ್ದಾರೆ ರಮ್ಯಾ. ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.